ಓ ಮಗಳೇ, ಓ ಹೌದಾ? ಅಯ್ಯೋ ನಿಮ್ಮ ಅಪ್ಪನೂ ನಿನ್ನ ತಮ್ಮ ಇನ್ನೂ ಬಂದಿಲ್ಲ ಮನೆಗೆ. ಕತ್ಲಾಯ್ದವಂತೂ ಇನ್ನೇನು ಗೊತ್ತಾರೆ, ಅದಕ್ಕೆ ನಿಂಗೆ ಫೋನ್ ಮಾಡ್ಬಿಟ್ಟು ಮಾತಾಡ್ಸೋಣ. ಆಮೇಲೆ ನಿಮ್ಮ ಅಪ್ಪಿದ್ದಾಗ ಫೋನ್ ಮಾಡೋಕ್ಕಾಗಿಲ್ವಲ್ಲ, ಅದಕ್ಕೆ ನೀನು ಈಗಲೇ ಫೋನ್ ಹಾಕ್ಬಿಟ್ಟೆ ಮಾತಾಡ್ಸ್ಬಿಟ್ಟು ಮಾಡ್ಗೋಣ ಅಂತ. ಅಲ್ಲೆಲ್ಲ ಆರಾಮ? ಹೌದಾ, ಮಹಾನು ಮಾಡಿದ್ಲು ಫೋನ್ ಆಗಲೇ ನೀನಿಯಾ? ನಿಮ್ಮ ಮಾವ ಎಲ್ಲ ಫೋನ್ ಮಾಡಿದ್ರು. ನನ್ನೇನು ಕೇಳೋಕ್ಕಿಲ್ಲ, ನಿಮ್ಮ ಅಪ್ಪ ಬಂದ್ರು ಕೇಳಿದ್ರೆ ಏನೋ ಒಂದು ಹೇಳತ್ತಾಗ. ಹುಷಾರಾಗಿರು. ನೀನು ಖುಷಿಯಾಗಿದೆಯಾ ತಾನೇ? ಏನು ತೊಂದರೆ ಇಲ್ಲ ತಾನೇ ನಿನಗೆ? ಹೌದಾ? ಖುಷಿಯಾಗಿರು ಮಗಳೇ, ನಿನ್ನ ಖುಷಿನೇ ನನಗೆ ಮುಖ್ಯ. ನೋಡಮ್ಮಿ, ಜೀವನದಾಗೆ ದುಡ್ಡಿನ ನೆಮ್ಮದಿ ಮುಖ್ಯ. ನಿನಗೆ ಕಷ್ಟ ಅಂದರೆ ನಾನು ಇಲ್ವಾ ನಿನ್ಗೆ ಆಗಕ್ಕೆ? ಎಂಥ ಪರಿಸ್ಥಿತಿ ಬಂದರೂ ಒಂದು ಫೋನ್ ಹಾಕು ಅಮ್ಮ ಅಂತ ಹೇಳ್ಬಿಟ್ಟು ನಾನು ಇದ್ದೇ ಇರ್ತೀನಿ. ಏನು ತೊಂದರೆ ಇಲ್ಲ. ಸರಿ ಆರಾಮಾಗೆ ಇರು, ತಲೆ ಕೆಡಿಸ್ಕೊಬೇಡ. ಅವ್ರ ಮನೆಗೆ ಇರು, ನೋಡನಿ ಮದುವೆ ವಿಚಾರ ಎಲ್ಲನೂ ಸರಿನಾ? ಯಾವುದಕ್ಕೂ ಟೆನ್ಷನ್ ತಗೋಬೇಡ ಕಣಮ್ಮಿ ನೀನು. ಸರಿ ಮಾಡೋಗ್ತೀನಿ ಫೋನ್ನ. ಕಾರು ಶಬ್ದ ಆಯಿತು, ಬಂದರು ಅನ್ನಿಸ್ತದೆ. ಅಮ್ಮ, ಅಕ್ಕ ಎಲ್ಲಿ? ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಮಾಡ್ತಾಳೆ, ಒಂದ್ಸಲ ಕಟ್ ಮಾಡ್ತಾಳೆ. ನಾನು ಎಷ್ಟು ಸಲ ಫೋನ್ ಮಾಡೋದು ರಿಸೀವೇ ಮಾಡ್ತಾ ಇಲ್ಲ. ಎಲ್ಲೋದ್ಲು? ಇದೇನೋ ಹಿಂಗೆ ಹೇಳ್ತೀಯಾ? ಎಲ್ಲೋದ್ಲು ಅಂದರೆ ನಾನು ಎಲ್ಲಿಂದ ಹುಡುಕಬಿಟ್ಟು ಬರಲಿ? ಎಲ್ಲೋದ್ಲು ನೋಡು, ನನಗೆ ಎಲ್ಲೋದ್ಲು ಅಂತಂದ್ರೆ ಎಲ್ಲೋ ಮನೆಗೆ ಇರ್ತಾಳೆ ಬಿಡು, ಮನೆ ಒಳಗಡೆ. ಫೋನ್ ಯಾಕೆ ಎತ್ತಿಲ್ಲ ಅಂದರೆ ಎಲ್ಲೋ ನೀನು ತಲೆ ತಿಂತೀಯ ಅಂತ ಹೇಳ್ಬಿಟ್ಟು ಎತ್ತಿರಲ್ಲ ಫೋನ್ನ. ಅಷ್ಟಕ್ಕೆ ನೀನು ಅದು ಇದು ಅಂತ ಕೇಳ್ಕೊಂಡು ಕುಂತ್ಕೋಬೇಡ ನೀನು, ಸರಿನಾ? ಎಲ್ಲೋ ಮಲಗಿರ್ತಾಳೆ ಅನ್ನಿಸ್ತದೆ, ಹೋಗಿ ನೋಡೋಗು. ಅಮ್ಮ, ನೀನು ತುಂಬ ಚೆನ್ನಾಗಿ ಸುಳ್ಳು ಹೇಳೋದನ್ನೇ ಕಲ್ತ್ಬಿಟ್ಟಿದ್ಯಾ ಅಂತ ಅನ್ನಿಸ್ತದೆ. ಪರವಾಗಿಲ್ಲ, ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀಯಾ ಅಂತೇಳಿ 10-15 ಸಲ ಫೋನ್ ಮಾಡಿದ್ದೀನಿ ಅವಳಿಗೆ. ಕಟ್ ಮಾಡಿ ಸ್ವಿಚ್ ಆಫ್ ಮಾಡ್ತಾಳೆ, ಸ್ವಿಚ್ ಆಫ್ ಮಾಡ್ತಾಳೆ. ನಾನು ಅವಾಗ ಅನ್ಕೊಂಡೆ, ಯಾಕೆ ಹಿಂಗೆ ಸ್ವಿಚ್ ಆಫ್ ಮಾಡ್ತಾಳೆ, ಏನಾಯಿತು ಹಂಗೆ ಹಿಂಗೆ ಅಂತ. ಅಮ್ಮ, ನಿನ್ಗೆ ಅಷ್ಟೊಂದು ಮರು ಬಂದ್ಬಿಟ್ಟಾಯ್ತಾ? ಮನೆಗೆಲ್ಲನೂ CC ಕ್ಯಾಮ್ರಾ ಹಾಕ್ಸಿದೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪನೂ ತಲೆನಾಗಿನ ಪ್ರಜ್ಞೆ ಇಲ್ಲವಲ್ವ ನಿಂಗೆ? ಯಾಕೋ ಮಗ, ಏನಾಯ್ತು ನೋಡಿ, ಕೇಳಿ ಬರೀ ಅಮ್ಮನೇನೆ. ಏನಾಯ್ತು, ಏನಕ್ಕಾಯ್ತು, ಯಾಕಾಯ್ತು ಅದೆಲ್ಲನೂ ನೀವು ಇವ್ರನ್ನೇನೆ ಕೇಳಬೇಕಲ್ವಾ? ಅದೇನಾಯ್ತು ಅಂತ ಹೇಳು. ಈಗ ತಾನೇ ಆಫೀಸಿಂದ ಬಂದು ಸುಸ್ತಾಗಿದ್ದೀವಿ, ಇನ್ನು ಅದನ್ನ ಬೇರೆ ಪುರಾಣ ಬೇರೆ ಕೇಳ್ಕೊಂಡು ಕುತ್ಕೋಬೇಕಾ? ಏನಾಯ್ತು ಅಂತ ಹೇಳು. ಈಗ ಏನಾಯ್ತು ಅಂತದು? ರಚ್ಚು, ಏನಾಯ್ತು? ಅಯ್ಯೋ, ಅದು ಏನಿಲ್ಲ ರೀ. ನಾನೇನು ಮಾಡಿದೆ? ಅಯ್ಯೋ, ಏನು ಇಲ್ವಲ್ಲ. ಸುಮ್ಮನೆ ಇವನು ಲೋ ರಾಕಿ, ನಿಂಗೆ ಸುಮ್ಮನೆ ಇರೋಕ್ಕೆ ಏನೆಲ್ಲ ಕೊಡಬೇಕು ನಿನಗೆ? ಸುಮ್ಮನೆ ಇರೋದೇ ಇಲ್ಲ, ಏನಾದರೂ ಒಂದು ಅದು ಇದು ಅಂತ ಕಿತಾಪತಿ ಮಾಡೇ ಮಾಡ್ತಾನೆ. ಏನು ಇವನು ಬರೀ ನಿನ್ಗೆ ಅನುಮಾನ ಪಡೋದು, ಬರೀ ಡೌಟ್ ಪಡೋದೇ ಆಯಿತು. ಮನೆ ಒಳಗಡೆ ಎಲ್ಲ CC ಕ್ಯಾಮ್ರಾ ಹಾಕ್ಸ್ಬಿಟ್ಟು ಏನು ಮಾಡಬೇಕು ಅಂತ ಹಾಕ್ಸಿದ್ಯಾ? ಕೆಲಸದವ್ರನ್ನ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ನೀನು ಏನು ಮಾಡ್ತಾ ಇದೆಯಾ ನೀನು? ನೋಡು, ಈಗ ಸುಮ್ಮನೆ ಬಿಟ್ಬಿಡು ರೀ, ಏನೂ ಇಲ್ಲ. ಬರ್ರಿ ಫಸ್ಟು ಊಟ ಗೀಟ ಮಾಡಿ ಫಸ್ಟು ಮಲ್ಗನ. ನನಗಂತೂ ಸಖತ್ತು ನಿದ್ದೆ ಬರ್ತೈತೆ, ಕಣ್ಣಂತೂ ಎಳಿತಾ ಇತ್ತು ನನಗಂತೂ. ಏನು ಮಾಡಬೇಕಪ್ಪ ಅಂತ ಹೇಳಿ ನಂದು ಊಟ ಆಗಿಲ್ಲ. ಫಸ್ಟ್ ಊಟ ಮಾಡಿಬಿಟ್ಟು ನೆಮ್ಮದಿಗೆ ಮನೆ ಕಳಂದು ಬರ್ರಿ. ರಾಕಿ, ನೀನು ಬಾ, ಬೇಗ ಹೋಗಿ ಕೈ ಕಾಲು ತೊಳ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಬಾ, ಹೋಗಿ. ಸುಮ್ಮನೆ ಅದು ಇದು ಅಂತ ನೀನು ತಲೆ ಕೆಡಿಸ್ಕೊಬೇಡ, ಬಾಯಿಲಿ. ಅಮ್ಮ, ಅದೆಲ್ಲ ಬಿಡು. ಅಕ್ಕನ ಲಗೇಜ್ ಸಮೇತನೂ ಹೊರಗಡೆ ಕಳಿಸ್ದಲ್ಲ, ಎಲ್ಲಿ ಕಳಿಸ್ದೆ? ಏನು ಹೇಳ್ತಾ ಇದೀಯ ನೀನು? ಹ್ಞೂ ಡ್ಯಾಡಿ. ಅಮ್ಮ, ಬೆಳಿಗ್ಗೆನ ಹೋದ್ವಲ್ಲ, ಹಿಂದೆನೆ 1 ಗಂಟೆ ಒಳಗಡೆನೇ ಅಕ್ಕಂಗೆ ಎಲ್ಲನೂ ಬ್ಯಾಗ್ ಎಲ್ಲನೂ ತುಂಬಿಟ್ಟು ಅಕ್ಕನಂತೂ ಎಲ್ಲ ಏನೇನೋ ಮಾತಾಡಿ, ಆದರೆ ನಮ್ಮದು ಆಡಿಯೋ ಇಲ್ಲ, ಬರೀ ವಿಡಿಯೋ ಅಷ್ಟೇ ಅಲ್ವಾ, ಏನೇನೋ ಮಾತಾಡಿ ಇದು ಮಾಡಿ ಕಾರ್ ಒಳಗಡೆನೇ ಅವ್ರನ್ನ ಎಲ್ಲಿಗೋ ಕಳಿಸ್ಬಿಟ್ಟೈತೆ. ಎಲ್ಲಿ ಕಳಿಸೈತೆ ಅಂತಲೇ ನನಗಂತೂ ಗೊತ್ತಾಗ್ತಿಲ್ಲ. ನಾನು ಅದಕ್ಕೆ ಕ್ಯಾಮ್ರಾ ನೋಡಲಿಲ್ಲ. ಫಸ್ಟು ಫೋನ್ ಮಾಡಿದೆ ಅಕ್ಕಂಗೆ, ಅಕ್ಕ ಕಟ್ ಮಾಡ್ತಾಯಿದ್ರು ಫೋನ್ನ. ನಾನು ಯಾಕೆ ಈ ಥರ ಕಟ್ ಮಾಡ್ತಾವ್ರೆ ಫೋನ್ನ ಅಂತ ಹೇಳ್ಬಿಟ್ಟು ಒಂದ್ಸಲ CC ಕ್ಯಾಮ್ರಾ ನೋಡೋಣ ಅಂತೇಳಿ ಅಲ್ಲಿ ಆಫೀಸಿಂದನೇ ಲ್ಯಾಪ್ಟಾಪ್ ಆನ್ ಮಾಡಿಬಿಟ್ಟು ನೋಡಿದ್ರೆ ಅಮ್ಮ ಆಮೇಲೆ ಅವಳು ಇಬ್ಬರೂ ಏನೇನೋ ಗುಸ ಮಾತಾಡ್ಕೊಂಡು ಎಲ್ಲನೂ ಲಗೇಜ್ ಎಲ್ಲನೂ ತುಂಬ್ಕೊಂಡು ಹೋಗ್ತಾ ಇರೋದು, ಈಚೆ ಕಡೆ ಕಾರಾಗೆಲ್ಲ ಹೋಗ್ತಿರೋದು ಎಲ್ಲನೂ ಕಾಣಿಸ್ತು. ಅದಕ್ಕೆ ಮನೆಗೆ ಬಂದು ಮಾತಾಡೋಣ, ಆಫೀಸಲ್ಲಿ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಲ್ವಾ ಅಂತೇಳಿ ನಾನೇ ಸುಮ್ಮನೆ ಆದೆ. ರಚ್ಚು, ಎಲ್ಲಿಗೆ ಕಳಿಸ್ದೆ ಅವಳನ್ನ? ಹೇಳು ಬಾಯ್ಬಿಟ್ಟು. ಟ್ರಿಪ್ ಏನಾದರೂ ಓದ್ಲಾ ಇಲ್ಲ ಎಲ್ಲಿಗೆ ಅಂತ ಕಳಿಸಿದ್ಯಾ? ಅಮ್ಮ, ಸುಮ್ಮನೆ ಇರೋ ಸತ್ಯನ ಹೇಳ್ಬಿಡು. CC ಕ್ಯಾಮ್ರಾದಾಗ ಎಲ್ಲ ನೋಡಿದೀವಿ ಅಂತಂದಮೇಲೆ ಸತ್ಯ ಗೊತ್ತಾಗಬೇಕಲ್ವಾ? ನಾನು ಆಗಲೇ ಫೋನ್ ಮಾಡಿ ಕೇಳ್ತಾ ಇದ್ದೆ. ಅದಕ್ಕೊಂದು ಚೆನ್ನಾಗಿ ನೀನು ಬೇರೆ ಥರ ನಾಟಕ ಹೊಂದಿಸ್ಕೊಂತೀಯ ಅಂತ ಹೇಳ್ಬಿಟ್ಟು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೇ ನಾನು ಸುಮ್ಮನೆ ಇದ್ದೆ ಅಷ್ಟೇನೆ. ಈಗ ಹೇಳಮ್ಮ, ಎಲ್ಲಿ ಕಳಿಸ್ದೆ, ಯಾಕೆ ಕಳಿಸ್ದೆ, ಯಾರ ಜೊತೆ ಕಳಿಸ್ದೆ, ಏನು ಉದ್ದೇಶ ಕಳಿಸ್ದೆ ಅಂತ ಹೇಳಿ. ನೀನೇ ತಾನೇ ಬಾಯ್ ಟಾಟಾ ಅಂತೆಲ್ಲ ಹೇಳ್ಬಿಟ್ಟು ಕಳಿಸಿರೋದು. ಈಗ ಹೇಳು, ಎಲ್ಲಿ ಕಳಿಸ್ದೆ ಅಂತ. ಎಲ್ಗೂ ಇಲ್ಲ ರೀ. ಅದು ನೀವು ಬೇಜಾರು ಮಾಡ್ಕೋಬೇಡಿ. ಅದೇನು ಅಂದರೆ ಮಗ ಅವನಲ್ವಾ ಆಕಾಶ್ನ, ನಮ್ಮ ಮಗಳು ತುಂಬ ಅಂದರೆ ತುಂಬ ಲವ್ ಮಾಡ್ತಿದ್ಲು ರೀ. ಅವನ್ನ ಬಿಟ್ಟಿರಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಒದ್ದಾಡ್ತಾ ಇದ್ಲು. ಹೋಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಸುಮ್ಮನೆ ಸೊಪ್ಪು ಕೂತ್ಕೊಳ್ಳೋದು, ಊಟ ಮಾಡು ಅಂದರೆ ಮಾಡ್ದಂಗಿರೋದು, ಏನಾರು ಕೆಲಸ ಮಾಡು ಅಂದರೆ ಮಾಡ್ದಂಗಿರೋದು, ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು, ಇದೇ ಕೆಲಸ ನೀವು ಮಾಡ್ತಾಯಿದ್ಲು. ನನಗೆ ಯಾಕೋ ಸಖತ್ತು ಬೇಜಾರಾಯಿತು ರೀ. ಯಾಕೆ ಮಗಳೇ ಹಿಂಗೆಲ್ಲ ಮಾಡ್ತಾ ಇದೆಯಾ? ಈ ಥರ ಎಲ್ಲ ಬೇಜಾರು ಕೂತ್ಕೊಳ್ಳೋಕೆ ಏನು ಕಾರಣ ಅಂದೆ. ಅಮ್ಮ, ನಾನು ಆಕಾಶನ ಬಿಟ್ಬಿಟ್ಟು ಇರೋಕ್ಕಿಲ್ಲ ಕಣಮ್ಮ, ಹಂಗೆ ಹಿಂಗೆ. ಅವನಂದ್ರೆ ನಾನು ಪ್ರಾಣ, ತುಂಬ ಇಷ್ಟಪಟ್ಟಿದ್ದೀನಿ. ಅಪ್ಪ ನೋಡಿದ್ರೆ ಒಪ್ತಿಲ್ಲ ಮದುವೆಗೆ, ಏನು ಮಾಡೋಣ ಹೇಳು, ಹಂಗೆ ಹಿಂಗೆ ಅಂತ ಇಷ್ಟುದ್ದ ಪಾಪ ಹೊತ್ಕೊಂಡು ಹೇಳಿದ್ಲು. ನಾನು ತಾನೇ ಇನ್ನೇನು ಮಾಡಲಿ, ಮಗಳನ್ನ ನೋಡಿ ಮನಸ್ಸೇ ಕರ್ಗೋಯ್ತು ನನಗೂ. ಇನ್ನೇನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ನಾನೇನೇ ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ನಾನೇನೇ ಅವಳನ್ನ ಲಗೇಜ್ ಕೊಟ್ಬಿಟ್ಟು ಎಲ್ಲ ಬ್ಯಾಗ್ಗಳು ಕೊಟ್ಬಿಟ್ಟು ಹೋಗಮ್ಮ ನೀನು ಮನೆಗೆ ನೀವು ಹೋಗಿ ನಿನ್ನ ಇಷ್ಟದಂಗೆ ನೀನು ಬದುಕಳಮ್ಮ, ಇನ್ನು ಅಂತ ನೀನೇನು ಮಾಡೋಕ್ಕಾಯ್ತದೆ?
ನೀನು ಭಾಳ ಇಷ್ಟಪಟ್ಬಿಟ್ಟಿದ್ಯಲ್ಲ ಹೋಗು ಅಂತ ಬ್ಯಾಗ್ ಸಮೇತ ಕಳಿಸ್ಕೊಟ್ಬಿಟ್ಟೆ ರೀ. ಅಯ್ಯೋ ಮನ್ಯಾಳಿ, ಏನೇ ಬೊಗಳ್ತಿದ್ಯಾ? ಅಪ್ಪ ರೀ, ನೀವು ಏನಾರ ಅನ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಆದರೆ ಮಗಳು ಇಷ್ಟಪಟ್ಟಿರೋರ ಜೊತೆ ಇರೋದೇನೇ ಒಳ್ಳೇದು ರೀ. ಅವಳು ಇಷ್ಟಪಟ್ಟಂಗೆ ಚೆನ್ನಾಗಿರ್ಲಿ ಬಿಡ್ರಿ. ಅವಳು ತುಂಬ ಇಷ್ಟಪಡ್ತಾಳೆ ರೀ ಮಹಾ ಮಗುನ. ಅವರು ಅಷ್ಟೇ ಒಳ್ಳೆ ಫ್ಯಾಮಿಲಿ. ನಾವು ಮೊದಲು ಮದುವೆ ಸೆಟ್ ಮಾಡಿದ್ದು ಅವನಿಗೆ ತಾನೇ. ಹೆಂಗೋ ಚೆನ್ನಾಗಿರ್ಲಿ ಬಿಡ್ರಿ. ನೀವ್ಯಾಕ್ರಿ ಇಷ್ಟೆಲ್ಲನೂ ಇದು ಮಾಡ್ಕೊಂಡು ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡ್ತೀರಾ? ಎಲ್ಲಿದ್ರು ನಮ್ಮ ಮಗಳು ಖುಷಿಯಾಗಿರೋದು ಮುಖ್ಯ ಅಲ್ವೇನ್ರಿ? ಅಪ್ಪ ಮಗಳು ಸೇರ್ಕೊಂಡು ಕಳೆದ್ರಲ್ಲೇ ಮರ್ಯಾದಿನ. ಈಗ ನಿನಗೆ ಗೊತ್ತಿಲ್ವಾ? ನಿನಗೆ ನಾನು ಬಿಸ್ನೆಸ್ ಪಾರ್ಟ್ನರ್ ಮಗನ ಜೊತೆ ಮದುವೆ ಫಿಕ್ಸ್ ಮಾಡಿದ್ದೀನಿ ಅಂತ ಹೇಳಿ ನಿನಗೆಲ್ಲ ಗೊತ್ತಿದ್ದು ಈ ಥರ ಯಾಕೆ ಮಾಡಿದೆ ನೀನು? ತಲೆ ಕೆಟ್ಟೋಳೆ ನಿನಗೆ. ನಿಜವಾಗೂ ನಿನಗೆ ತಲೆಗೆಲ್ಲ ಕೆಟ್ಬಿಟ್ಟಾಯ್ತಾ ಏನು ನಿನಗೆ? ಹಾಂ, ಯಾಕೆ ಹಿಂಗೆ ಮಾಡ್ತಿದ್ಯಾ? ಈ ಬಿಸ್ನೆಸ್ ನಾವು ಎಲ್ಲ ನಮ್ಮ ಜೊತೆ ಇರೋದೆಲ್ಲ ಕಾಂಟ್ರಾಕ್ಟ್ ಎಲ್ಲ ಮಿಸ್ ಆಗೋಗ್ಬಿಟ್ಟು ನಮ್ಮ ಕತೆ ಏನಾಗ್ಬೇಡ ಯೋಚನೆ ಮಾಡು. ಅವ್ನು ಬೇರೆ ತುಂಬ ಇಷ್ಟಪಟ್ಬಿಟ್ಟವನೇ ಇವಳನ್ನ. ಈಗ ಕ್ಯಾನ್ಸಲ್ ಆಯಿತು ಅಂತ ಗೊತ್ತಾದ್ರೆ ನಮ್ಮ ಬಿಸ್ನೆಸ್ ಕತೆ ಹೇಳು. ಅಮ್ಮ, ನಮ್ಮೊಳ್ಳೇದಕ್ಕೆ ತಾನೇ ನಾನು ಅಷ್ಟೆಲ್ಲ ಹೇಳಿದ್ದು. ನೀನು ನೋಡಿದ್ರೆ ಈ ಥರ ಮಾಡ್ತೀಯ ಅಂತ ಅನ್ಕೊಂಡೇ ಇರಲಿಲ್ಲ. ನಮ್ಮೊಳ್ಳೇದಕ್ಕೋಸ್ಕರನೇ ನಾನು ಎಷ್ಟೆಲ್ಲನೂ ಒದ್ದಾಡ್ಕೊಂಡು ಸಾಯ್ತಾ ಇದ್ದೀನಿ. ಆ ಥರ ಚೆನ್ನಾಗಿರ್ಬೇಕು, ಈ ಥರ ಚೆನ್ನಾಗಿರ್ಬೇಕು, ಟಾಪಾಗಿ ಬೆಳಿಬೇಕು ಅಂತೇಳಿ ಹೋಗಿ ಹೋಗಿ ಅವನನ್ನು ಮದುವೆ ಮಾಡ್ಕೊಂಡ್ರೆ ಅಂದರೆ ಒಳ್ಳೆಯವನೇ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅಲ್ಲಿ ಅಕ್ಕ ಏನು ಖುಷಿಯಾಗಿರ್ತದೆ ಹೇಳು? ಅವನ ಹತ್ರ ಏನು ಸಂಪಾದನೆ ಐತೆ? ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡಬೇಕಾಗ್ತೈತೆ. ಆದರೆ ನಾವೇನಾದರೂ ಕೆಟ್ಟದ್ದು ಬಯಸಿದ್ವು ಅಕ್ಕಂಗೆ? ಒಳ್ಳೆ ಸಂಬಂಧನೇ ನೋಡಿದ್ವಿ ತಾನೆ, ನಮ್ಮ ಸಮುಖಿ ನಮಗಿನ್ನ ಚೆನ್ನಾಗಿರೋನೇ ನೋಡಿದ್ವಿ ತಾನೆ. ಅದನ್ನ ಅರ್ಥ ಮಾಡ್ಕೊಳ್ತಿದ್ದಂಗೆ ಯಾರೋ ಕೂಲಿ ಮಾಡೋರು ಕೊಟ್ಬಿಟ್ಟಲ್ವೇನಮ್ಮ ನೀನು? ಹುಡುಗ ಒಳ್ಳೆನಾದ್ರೆ ಸಾಕಾ? ಒಳ್ಳೆತನ ಕಟ್ಕೊಂಡು ಏನು ಮಾಡ್ತೀಯಾ? ತಿನ್ನೋ ಕೂಲಿಲ್ಲ ಅಂತ ಹಾಕೊಳ್ಳೋಕೆ ಒಂದು ಬಟ್ಟೆ ಇಲ್ಲ ಅಂದಮೇಲೆ ಒಳ್ಳೆತನಕ್ಕೆ ಏನಾದ್ರೂ ಇದು ಬಂದ್ಬಿಡ್ತೈತಾ ಹೇಳು? ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ. ಈಗ ನಮ್ಮ ಬಿಸ್ನೆಸ್ ಎಲ್ಲ ಲಾಸ್ ಅಷ್ಟೇ. ಒಂದೇ ಸಲ ಎಲ್ಲ ಹೋಗ್ಬಿಡ್ತವೆ. ಏನು ಮಾಡೋದು, ಏನು ಕತೆನೋ ಒಂದು ಚೂರು ಅರ್ಥ ಆಗ್ತಿಲ್ಲ ರೀ. ನನ್ನ ಮನ್ಸಾಗ ಏನಿತ್ತು ನನಗೇನು ಅನ್ನಿಸ್ತು ಅದನ್ನು ಮಾಡಿದೆ. ಇದ್ರ ಮೇಲೆ ನೀವೇನಾರ ಒಂದು ಏಟ್ ಹಾಕ್ಬಿಟ್ರೆ ನಾನು ತವ್ರ ಮನೆ ಹೊಂಟೋಯ್ತೀನಿ ಅಷ್ಟೇ. ಅಪ್ಪ ಮಗ ಇಬ್ರು ಚೆನ್ನಾಗಿರ್ರಿ ಮನೆಗೆ. ಇನ್ನೊಂದು ಏಟ್ ಹಾಕಿದ್ರು ನಾನು ಇರೋಕ್ಕೆಲ್ಲ ಹೊಂಟೋಗ್ಬಿಡ್ತೀನಿ. ಏನೋ ಬಿಡು, ಸುಮ್ಮನೆ ಇರ್ತೀರಾ, ಇಷ್ಟೊಂದೆಲ್ಲ ಮಾತಾಡಲ್ಲ ಅಂದರೆ ಜೀವನದಾಗ ಎಂದು ಕೈ ಮಾಡಿದ್ರು ಇವಾಗ ಕೈ ಮಾಡಿಬಿಟ್ರಾ? ಬಿಸ್ನೆಸ್ ಹೋದ್ರೆ ಹೋಗ್ಲಿ, ಮೊದಲು ಮಕ್ಕಳು ಚೆನ್ನಾಗಿರಲಿ ಅಂತ ನೋಡಿ. ಮಕ್ಕಳು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿದ್ದಂಗೆನೇ. ಇದೆಲ್ಲ ಬೇಕಾ ನಿಮಗೆ? ನನ್ನೇ ಹೊಡಿತೀರಲ್ವಾ? ನಾನು ಎಂದು ನಿಮ್ಮನ್ನು ಮಾತೇ ಆಡ್ಸಲ್ಲ ಬಿಡಿ. ಮಕ್ಕಳು ಚೆನ್ನಾಗಿರ್ಬೇಕು, ಮಗಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ನಲ್ಲ, ಅದು ನನ್ನ ತೆಪ್ಪ ಹೇಳಿ. ಹೋಗಿ ಹಳ್ಳಿ ಗುಗ್ಗನ ಮದುವೆ ಮಾಡ್ಕೊಂಡಲ್ಲ, ಅದು ನಾನು ಮಾಡಿದ ತಪ್ಪು ಅಂತ ಹೇಳಿದ್ರೆ. ಈ ಹಳ್ಳಿ ಗುಗ್ಗುನ ಮದುವೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾ ಇದ್ದೆ ಅನ್ನಿಸ್ತೈತೆ. ಈ ಹಳ್ಳಿ ಗುಗ್ಗುನ ಮದುವೆ ಮಾಡ್ಕೊಂಡು ಬಿಸ್ನೆಸ್ ಅಂದ್ರೇನು, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಂದ್ರೇನು ಅಂತ ಹೇಳ್ಬಿಟ್ಟು ಗೊತ್ತಿದ್ದಿರೋಣ ಮದುವೆ ಮಾಡ್ಕೊಂಡ್ಬಿಟ್ಟು ತುಂಬ ಅಂದರೆ ತುಂಬ ತಪ್ಪು ಮಾಡ್ಬಿಟ್ಟೆ ನಾನಂತೂ. ಛೇ, ಹೋಗಿ ಇವತ್ತು ನನ್ನ ಬಿಸ್ನೆಸ್ನೇ ಮುಳುಗಿಸ್ಬಿಟ್ಟೆ ಅಲ್ವಾ? ನಿನ್ನ ಮಕ್ಕೆ. ಏಯ್ ನೋಡು, ಈ ವಿಷಯನ ಹೊರಗಡೆಯಲ್ಲೂ ಗೊತ್ತಾಗ್ಬಿಡ್ಬೇಡ. ನಿಮ್ಮ ಅಕ್ಕನ ಹೆಂಗನ ಮಾಡಿ ನಾವು ಕರ್ಕೊಂಡು ಬರೋಣ, ಸರಿನಾ? ನೀ ಬಿಸ್ನೆಸ್ ಪಾರ್ಟ್ನರ್ಗೆ ವಿಚಾರ ಏನು ಹೇಳಕ್ಕೆ ಹೋಗ್ಬೇಡ. ಓಡೋಗೋಳೆ ಮಾಡವಳೆ ಅಂತ ಹೇಳಿ ನೀನು ಪಟ್ಟ ಅಂತ ಫೋನ್ ಮಾಡಿ ಅವಳು ಎಲ್ಲಿದ್ರು 4 ಬಾರ್ಸನ ಕರ್ಕೊಂಡ್ಬಿಟ್ಟು ಬರೋಣ, ಸರಿನಾ? ಯೋಚನೆ ಮಾಡಬೇಡ ನೀನು. ನಮ್ಮ ಬಿಸ್ನೆಸ್ಸು ಚೆನ್ನಾಗೇ ಇರ್ತೈತೆ. ಇವ್ರೆಲ್ಲ ಕತೆ ಮಾಡೋದು ಹೆಂಗಸ್ರು ಕತೆಗೆ ನಾವು ಅನುಭವಿಸ್ಬೇಕು. ಹಾಂ ಡ್ಯಾಡಿ, ನಾನೇನು ಹೇಳಲ್ಲ. ಈಗ ಅವಳನ್ನ ಹೋಗಿ ಕರ್ಕೊಂಡು ಬರೋಣ ನಾವೇನೇ. ನಡೀರಿ ಹೋಗೋಣ. ಇಲ್ಲ ಬೆಳಿಗ್ಗೆ ಹೋಗೋಣ ಅಂದರೆ ಬೆಳಿಗ್ಗೆನೇ ಹೋಗೋಣ. ಇನ್ನೆಲ್ಲೋಗಿರ್ತಾಳೆ, ಅಲ್ಲೇ ಇರ್ತಾಳೆ ತಾನೇ. ಹೋಗಿ ಮಾತಾಡಿ ಹೆಂಗೋ ಒಪ್ಪಿಸಿ ಕರ್ಕೊಂಡು ಬರೋಣ. ಅವಳಿಗೆ ನೀವಂದರೆ ಇಷ್ಟ ಅಲ್ವಾ? ಬಂದೇ ಬರ್ತಾಳೆ. ಬರ್ದ ಇನ್ನೇನು ಮಾಡ್ತಾಳೆ? ಬರಲಿಲ್ಲ ಅಂದರೆ 4 ಬಾರ್ಸಿದ್ರು ಪರವಾಗಿಲ್ಲ, ಕರ್ಕೊಂಡು ಬರ್ಬೇಕು ಅಷ್ಟೇನೆ. ಇವಳು ಮಾಡಿರೋ ಕೆಲಸಕ್ಕೆ ಸರಿ. ಈ ವಿಚಾರ ಯಾರಿಗೂ ಹೇಳ್ಬೇಡ, ಸೈಲೆಂಟಾಗಿ ಹೋಗಿ ಮಲ್ಕ. ನಾನು ಮಲ್ಕತೀನಿ, ಬೆಳಿಗ್ಗೆ ಎದ್ದು ಮಾಡೋಣ ಸರಿಯಾಗಿ. ಸರಿ ಡ್ಯಾಡಿ, ಆಯಿತು.